ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಒಂದು ಹಳೆ ಸೀರೆಯಲ್ಲಿ ಅಂಬ್ರೆಲಾನ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಸ್ಟಿಚಿಂಗ್ ವಿತ್ ಕಟಿಂಗ್ ಎರಡೂ ಕೂಡ ತೋರಿಸ್ಕೊಡ್ತೀನಿ. ಸೊ ತಪ್ಪದೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎಷ್ಟು ಈಸಿಯಾಗಿದೆ ಅಂದರೆ ನೋಡೋದಕ್ಕೂ ಕೂಡ ಅಷ್ಟೇ ಲುಕ್ಕಾಗಿ ಕಾಣಿಸ್ತಾ ಇದೆ. ತುಂಬ ಹಳೆ ಸೀರೆ, ಒಂದು ಸಾರಿ 2 ಸಾರಿ ಯೂಸ್ ಮಾಡಿದ ನಂತರ ಅದು ವೇಸ್ಟ್ ಅಂತ ಬೀಸಾಡೋ ಬದಲು ಈ ಥರ ಏನಾದರೂ ರೀಯೂಸ್ ಮಾಡಿಕೊಂಡ್ರೆ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗೆ ತುಂಬ ಲುಕ್ಕಾಗಿ ಕೂಡ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿದೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ. ಸೊ ತುಂಬಾ ಹೈ ಆಗಿದೆ. ಇದಕ್ಕೆ ಸಿಂಪಲಾಗಿ ಒಂದು ಲೆಗಿನ್ಸ್ ಅಥವಾ ಒಂದು ದುಪ್ಪಟ್ಟ ಹಾಕ್ಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಕೂಡ ಹೌದು. ಸೊ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಈ ಥರದ್ದು ಮತ್ತಷ್ಟು ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಸೊ ಬನ್ನಿ ಇವಾಗ ಹೇಗೆ ಕಟಿಂಗ್ ಮಾಡೋದು ಅಂತ ನೋಡೋಣ. ಸೊ ಕಟಿಂಗ್ ನಾನಿಲ್ಲಿ 4 ಫೋಲ್ಡಲ್ಲಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇದನ್ನು ಕಾಟನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಓಪನಿಂಗ್ ಸೈಡ್ ಬಂದು ನಮ್ಮ ಆಪೋಸಿಟಲ್ಲಿದೆ, ನಮ್ಮ ಕಡೆ ಇದೆ. ಕ್ಲೋಸ್ ಬಂದು ನಮ್ಮ ಆಪೋಸಿಟಲ್ಲಿದೆ. ಇದು ಬಂದು ಸ್ಯಾರಿ ನಾನು ತೋರಿಸಿದ್ದು. ಸೊ ಫಸ್ಟಿಗೆ ನಾನಿಲ್ಲಿ ಲೆಂತ್ ತೊಗೋತಾ ಇದ್ದೀನಿ. ಲೆಂತ್ ನನಗೆ ರೆಡಿ ಬಂದು 15 ಬೇಕು, ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೋಟಲಾಗಿ 16 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಹಾಕೋತಾ ಇದ್ದೀನಿ. ಲೆಂತ್ ಬಂದು 16 ಇಂಚಸ್ಸು. ಸೊ ಇದಿಷ್ಟು ಆದಮೇಲೆ ಶೋಲ್ಡರ್ ಇಂಪಾರ್ಟೆಂಟು. ಶೋಲ್ಡರ್ ನಾನು ಇಲ್ಲಿ 5 ಇಂಚಸ್ ಅಷ್ಟು ತೊಗೋತಾ ಇದ್ದೀನಿ. 2.5 ಇಂಚಸ್ ನೆಕ್, 3 ಇಂಚಸ್ ಶೋಲ್ಡರು, ಹಾರ್ಮೋಲ್ ಬಂದು 6 ಇಂಚಸ್ ತೊಗೋತಾ ಇದ್ದೀನಿ. ತೊಗೊಂಡು ಚೆಸ್ಟ್ ಲೈನು ನಮಗೆ ಹಾರ್ಮೋಲ್ ಲೈನ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಚೆಸ್ಟ್ ಬಂದು 8 ಮುಕ್ಕಾಲಾಗಿರುತ್ತೆ, ಅಂದರೆ 8.75 ಆಗಿರುತ್ತೆ. ಸೊ ಇವಾಗ ಹಾಕ್ಕೊಂಡು 2 ಇಂಚಸ್ ಮಾರ್ಜಿನ್ ಕೂಡ ಹಾಕೋತಾ ಇದ್ದೀನಿ. ಹಾಗೆ 1.25 ಇಂಚಷ್ಟು ಹಾರ್ಮೋಲ್ ಪಾಯಿಂಟ್ ಹಾಕ್ಕೊಂಡು ಒಂದು ಶೇಪ್ ಸ್ಕೇಲಲ್ಲಿ ಈ ಥರದ್ದೊಂದು ಹಾರ್ಮೋಲ್ ಶೇಪ್ ಏನು ಸ್ಕೇಲ್ ಬರುತ್ತೆ ಅಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಡೀಪ್ ಬಂದು 5.5 ತೊಗೋತಾ ಇದ್ದೀನಿ. ಇದು ಬಂದು ಫ್ರಂಟ್ ಬ್ಯಾಕ್ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಮತ್ತೆ ಸಪ್ರೇಟ್ ಮಾಡಿಕೊಂಡು ಕ್ಲೀನಾಗಿ ಫ್ರಂಟ್ ಬ್ಯಾಕ್ ಡೀಪ್ನ ನಿಧಾನವಾಗಿ ತೊಗೋತೀನಿ. ಸೊ ಇದಿಷ್ಟು ಆದ ನಂತರ ವೇಸ್ಟ್ ಬಂದು ನಾನು 8 ಇಂಚಸ್ ತೊಗೋತಾ ಇದ್ದೀನಿ, ಎಕ್ಸ್ಟ್ರಾ 2 ಇಂಚಸ್. ಸೊ ಇದು ಎರಡೂ ಕೂಡ ಲೈನ್ ಕ್ರಾಸ್ ಮಾಡಿಕೊಂಡು ಕ್ಲೀನಾಗಿ ಒಂದು ಸರಿ ಇದೆಯಾ ಅಂತ ನೋಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಇವಾಗ ಕ್ಲೀನಾಗಿ ಒಂದು ಸಾರಿ ಕಟ್ ಮಾಡಿಕೊಂಡು ತದಾದ ನಂತರ ಫ್ರಂಟ್ ಬ್ಯಾಕ್ ಮತ್ತು ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೋತೀನಿ. ಸೊ ಈ ಥರ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ವಿಡಿಯೋನ ಒಂದು ಸಾರಿ ಎಲ್ಲ 2 ಸಾರಿ ರಿಪೀಟ್ ಮಾಡಿ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಹಾಗೆ ಇದೇ ಥರದ್ದು ಮತ್ತಷ್ಟು ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿತು. ಸೊ ನಾನಿವಾಗ ಫ್ರಂಟು ಮತ್ತು ಬ್ಯಾಕ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಕ್ ಬಂದು ನನಗೆ ಇನ್ನೂ ಸ್ವಲ್ಪ ಬ್ಯಾಕ್ ಡೀಪ್ ಬೇಕಿತ್ತು, ಹಾಗಾಗಿ 2 ಇಂಚಸ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಅಂದರೆ ಫಸ್ಟಿಗೆ ತೊಗೊಂಡಿದ್ದು 5.5 ಇಂಚಸ್, ಇವಾಗ ನಾನು 7 ಇಂಚಸ್ ತೊಗೋತಾ ಇದ್ದೀನಿ. ಇದಕ್ಕೂ ಕೂಡ ಒಂದು ಸಿಂಪಲಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಕ್ ಡೀಪ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಫ್ರಂಟಲ್ಲೂ ಕೂಡ ನಾವು ಏನು ಶೇಪ್ ತೊಗೊಂಡಿದ್ವಿ ಆರ್ಮೋಲ್ ಶೇಪು, ಇಲ್ಲಿ ಒಂದು 1/2 ಇಂಚು ಒಳಗಡೆ ತೊಗೋಬೇಕು ಆರ್ಮೋಲ್ ಹತ್ರ. ಸೊ ಹಾಗಾಗಿ ಇಲ್ಲಿ ಫ್ರಂಟ್ ಆರ್ಮೋಲಲ್ಲೂ ಕೂಡ ನಾನು ಒಂದು 1/2 ಇಂಚು ಒಳಗಡೆ ತೊಗೋತಾ ಇದ್ದೀನಿ. ನಾವು ಬ್ಲೌಸಲ್ಲೆಲ್ಲ ಹೇಗೆ 1/2 ಇಂಚು ಒಳಗಡೆ ತೊಗೋಬೇಕು ಸೇಮ್ ಅದೇ ಥರ ಇಲ್ಲಿ ಒಂದು 1/2 ಇಂಚು ಒಳಗಡೆ ಇಟ್ಕೋತಾ ಇದ್ದೀನಿ. ಇವಾಗ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಸೊ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಏನಿದೆ ಅಂದರೆ ಸ್ಯಾರಿ ಫ್ಯಾಬ್ರಿಕ್ಕು ಅಲ್ಲಿ ಕ್ಲೀನಾಗಿ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಬಾರ್ಡ್ರನ್ನ ಲೆಸ್ ಮಾಡ್ಕೊಂಡಿದ್ದೀನಿ, ನನಗೆ ಬಾರ್ಡ್ರು ಬೇಕಾಗಿಲ್ಲ, ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಸೊ ಇವಾಗ ನಾವು ಸ್ವಲ್ಪ ಒಂದು 1/4 ಇಂಚು ಅಷ್ಟು ಎಕ್ಸ್ಟ್ರಾ ಬಟ್ಟೆನೇ ಇಟ್ಕೊಂಡು ಈ ಥರ ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಟಿಚಿಂಗ್ ಕೂಡ ತೋರಿಸ್ಕೊಡ್ತೀನಿ ಇದೇ ವಿಡಿಯೋನಲ್ಲಿ, ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಕಟಿಂಗ್ ಸಪ್ರೇಟ್ ಸ್ಟಿಚಿಂಗ್ ಸಪ್ರೇಟ್ ಆದರೆ 2 ವಿಡಿಯೋ ಆಗುತ್ತೆ. ಸೊ ಹೆವಿ ಅಂತ ಅನಿಸುತ್ತೆ ಅಂತ ನಾನು ಎರಡನ್ನೂ ಕೂಡ ಒಂದೇ ವಿಡಿಯೋನಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಮೇನ್ ಫ್ಯಾಬ್ರಿಕ್ನ ಕಟಿಂಗ್ ಮಾಡ್ಕೊಂಡಿದ್ದಾಯಿತು. ಕಟಿಂಗ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ, ನಾನು ಕೆಳಗಡೆ 1 ಇಂಚಷ್ಟು ಮೇಲ್ಗಡೆ ತೊಗೊಂಡು ಈ ಥರ ಕ್ರಾಸಾಗಿ ಒಂದು 1/2 ಇಂಚಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇದು ನಮಗೆ ಸೈಡ್ ಜಾಯಿಂಟ್ ಎಲ್ಲ ಆದಾಗ ಇದು ಸ್ವಲ್ಪ ಕ್ಲೀನಾಗಿ ಶೇಪ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಎರಡು ಫ್ಯಾಬ್ರಿಕ್ನ ಒಂದು ಕಡೆ ಫೋಲ್ಡ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ, ಫ್ರಂಟು ಮತ್ತು ಬ್ಯಾಕು. ಸೊ ಇವಾಗ ಸ್ಲೀವ್ಸ್ ಕಟಿಂಗಿಗೆ ಫಸ್ಟು ಒಂದು ಲೈನ್ ಕ್ರಾಸ್ ಮಾಡ್ಕೋತಾ ಇದ್ದೀನಿ. ಸೊ ಲೈನ್ ಕ್ರಾಸ್ ಮಾಡಿಕೊಂಡು ರೆಡಿ ಲೆಂತ್ ಬಂದು ನನಗೆ 22 ಬೇಕು, ಬಟ್ 4 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಫ್ರಿಲ್ಗೋಸ್ಕರ, ಮತ್ತು 1 ಇಂಚು ಎಕ್ಸ್ಟ್ರಾ ಯಾಕಂದರೆ ಕೆಳಗಡೆ ನಾನು ಜಿಗ್ಜಾಗ್ ಮಾಡಿದ್ರೆ ಮತ್ತು ಮೇಲ್ಗಡೆ ಸ್ಲೀವ್ಸ್ ಅಟ್ಯಾಚಿಂಗೋಸ್ಕರ. ಒಟ್ಟಾರೆಯಾಗಿ 22 + 4 ಬಂದು
26 ಆಗುತ್ತೆ, +1 ಸ್ಟಿಚಿಂಗ್ ಅಂತ ತೊಗೊಂಡ್ರೆ 27 ಇಂಚಸ್ ಲೆಂತ್ ಆಗುತ್ತೆ. 3.5 ಡೌನಿಂಗ್ ತೊಗೋತಾ ಇದ್ದೀನಿ. ನನಗೆ 3.5 ಡೌನಿಂಗು ಪರ್ಫೆಕ್ಟಾಗಿರುತ್ತೆ. ಆ್ಯಂಡ್ ಆರ್ಮೋಲ್ ರೌಂಡ್ ಕೂಡ 8 ಇಂಚಸ್ಸು, ಎಕ್ಸ್ಟ್ರಾ 2 ಇಂಚಸ್ಸು. ಸೊ ಇವಾಗ ಕ್ಲೀನಾಗಿ ಸ್ಲೀವ್ಸ್ ರೌಂಡು ಮತ್ತು ಆರ್ಮೋಲ್ ರೌಂಡ್ ಎರಡೂ ಮ್ಯಾಚ್ ಆಗೋ ಥರ ನೋಡಿಕೊಂಡು ಒಂದು ಲೈನ್ ಕ್ರಾಸ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಸ್ಲೀವ್ಸ್ ಲೂಸ್ ಕೂಡ ನನಗೆ 5.5 ಇಂಚಸ್ ಅಷ್ಟು ಬರುತ್ತೆ. ಹಾಗಾಗಿ ಸೊ ನೋಡ್ತಾ ಇರ್ಬೋದು, ಈ ಥರದ್ದೊಂದು ಲೈನ್ ಹಾಕ್ಕೊಂಡು ಕ್ಲೀನಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ಸ್ನ ಕ್ಲೀನಾಗಿ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕಲ್ಲಿ ನಾನಿಲ್ಲಿ ಸ್ಲೀವ್ಸ್ಗೆ ಯಾವುದೇ ರೀತಿಯ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ತಾ ಇಲ್ಲ. ಜಸ್ಟ್ ರೆಡಿ ಫ್ಯಾಬ್ರಿಕ್ ಏನಿದೆ ಮೇನ್ ಫ್ಯಾಬ್ರಿಕ್ಕು ಅದನ್ನೇ ಮಾತ್ರ ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಈ ಉಳಿದಿರೋ ಎಕ್ಸ್ಟ್ರಾ ಪೀಸಸ್ನ ಕ್ಲೀನಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಆ್ಯಂಡ್ ಬಾರ್ಡ್ರ್ ಏನಿದೆ ಎರಡು ಸೈಡು ಪ್ಲೇನ್ ಬಾರ್ಡ್ರು ಅದನ್ನು ನಾನು ಕಟ್ ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ಕಟ್ ಮಾಡ್ಕೋಬೋದು, ಬೇಡ ಅಂತಂದರೆ ಹಾಗೆ ಇಟ್ಕೋಬೋದು. ಅದು ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನು ಫಸ್ಟಿಗೆ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಸೈಡ್ ಬಾರ್ಡರ್ ಇದೆಯಲ್ಲ ಆ ಬಾರ್ಡರ್ನ ಕಟ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಎರಡು ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಕಟ್ ಮಾಡ್ಕೊಂಡಿದ್ದಾದ ತಕ್ಷಣ 4 ಫೋಲ್ಡಲ್ಲಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ತುದಿ ಭಾಗ ಏನಿದೆ ಕೋನ್ ಶೇಪಲ್ಲಿ, ಸೊ ಅಲ್ಲಿ ನಾನು ಬಾಡಿ ಪಾರ್ಟ್ ಏನಿದೆ ಅದನ್ನು ಫೋಲ್ಡ್ ಮಾಡಿ ಈ ಥರ ಎಷ್ಟು ಲೆಂತ್ ಬರುತ್ತೆ ಅಷ್ಟು ಲೆಂತ್ಗೆ ಈ ಥರದ್ದೊಂದು ಶೇಪ್ ಕೊಟ್ಕೋತಾ ಇದ್ದೀನಿ. ಇದ್ರ ಡೀಟೇಲ್ ವಿಡಿಯೋ ಬೇಕು ಅಂದರೆ ನಾನು ಇನ್ನೊಂದು ಸಾರಿ ಮಾಡ್ತೀನಿ, ಬೇರೆ ಗೌನ್ ಸ್ಟಿಚ್ ಮಾಡಿ ಅಂಬ್ರೆಲಾನ. ಲೆಂತ್ ಬಂದು 33 ತೊಗೋತಾ ಇದ್ದೀನಿ. ನನಗೆ ರೆಡಿ ಬಂದು 32 ಬೇಕು, ಬಟ್ ನಾನು 1 ಇಂಚಸ್ ಸ್ಟಿಚಸ್ ಅಂತಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ 1 ಇಂಚ್ ಯಾಕಪ್ಪ ಅಂತಂದರೆ ಕೆಳಗಡೆ ಫೋಲ್ಡಿಂಗ್ ಏನಾದರೂ ಮಾಡಿ ಸ್ಟಿಚ್ ಮಾಡಿದ್ರೆ ಮತ್ತು ಮೇಲ್ಗಡೆ ಅದು ಸ್ಕರ್ಟ್ ಏನು ಶೇಪ್ ಇರುತ್ತೆ ಅದನ್ನು ಅಟ್ಯಾಚ್ ಮಾಡಲಿಕ್ಕೆ 1 ಇಂಚು. ಸೊ ಇದನ್ನು ಇವಾಗ ನಾನು ಕ್ಲೀನಾಗಿ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದಷ್ಟಕ್ಕೆ ನನಗೆ ಎಕ್ಸ್ಟ್ರಾ ಪೀಸ್ ಬೇಕು. ಆ ಎಕ್ಸ್ಟ್ರಾ ಪೀಸ್ನ ನಾನು ಇಲ್ಲಿ ಏನು ಕಟ್ ಮಾಡ್ತೀನಿ ಆ ಪೀಸ್ನ ಅಲ್ಲಿಗೆ ಅಟ್ಯಾಚ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ. ಇವಾಗ ಇದಿಷ್ಟು ಕರೆಕ್ಟಾಗಿ ಬಂದಿದೆ ನನಗೆ. ಇದಿಷ್ಟು ಬಂದಮೇಲೆ ಇವಾಗ ನನಗೆ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಬೇಕಿತ್ತು, ಆ ಪೀಸ್ನ ಅಟ್ಯಾಚ್ ಮಾಡಿಕೊಂಡೆ. ಇಲ್ಲಿ ನೋಡಿ ಏನು ಎಕ್ಸ್ಟ್ರಾ ಪೀಸ್ ಇತ್ತು ಅದನ್ನು ಅಟ್ಯಾಚ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಸೊ ಅಟ್ಯಾಚಿಂಗ್ ಹೇಗೆ ಏನು ಎಲ್ಲ ಇವಾಗ ನೋಡ್ಕೋಬೋದು. ಸೊ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಏನಿತ್ತು ಬಾಡಿ ಪಾರ್ಟು ಅದು ಎರಡೂ ಕೂಡ ಫಸ್ಟಿಗೆ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಬ್ಯಾಕು ವಿತ್ ಫ್ರಂಟ್ ಪಾರ್ಟ್ ಎರಡೂ ಕೂಡ. ಸೊ ಕಾಣಿಸ್ತಾ ಇರ್ಬೋದು, ಫ್ರಂಟ್ ಬಾಡಿ ಪಾರ್ಟು ಮತ್ತು ಬ್ಯಾಕ್ ಬಾಡಿ ಪಾರ್ಟ್ ಎರಡೂ ಕೂಡ ಇವಾಗ ರೆಡಿ ಆಯಿತು. ನೋಡ್ತಾ ಇದ್ದೀರಾ ಅಲ್ವಾ, ಎರಡು ಕೂಡ ನಾನಿಲ್ಲಿ ಯಾವುದೇ ರೀತಿ ಡಾಟ್ಸ್ ಹಿಡಿತಾ ಇಲ್ಲ, ಜೊತೆಗೆ ಪ್ರಿನ್ಸಸ್ ಕಟ್ ಕೂಡ ಅಟ್ಯಾಚ್ ಮಾಡಿಲ್ಲ. ಜಸ್ಟ್ ಮೇನ್ ಫ್ಯಾಬ್ರಿಕ್ ವಿತ್ ಲೈನಿಂಗ್ ಎರಡೂ ಕೂಡ ಸಿಂಪಲಾಗಿ ಹಾಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ವಿತ್ ಯಾವುದೇ ರೀತಿಯ ಕ್ಯಾನ್ವಾಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿಲ್ಲ. ಸೊ ಇವೆರಡೂ ಕೂಡ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೋಬೇಕು. ಆ್ಯಂಡ್ ಎರಡು ಶೋಲ್ಡರ್ನ ಫಸ್ಟಿಗೆ ಜಾಯಿಂಟ್ ಮಾಡಿಕೊಂಡು ಅದಾದ ನಂತರ ಸ್ಲೀವ್ಸ್ ಜಾಯಿಂಟಿಂಗ್. ಸೊ ನೋಡಿ ಸ್ಲೀವ್ಸ್ ಕೂಡ ಜಾಯಿಂಟಿಂಗ್ ಆಯಿತು. ನೀವು ಸೈಡ್ ಜಾಯಿಂಟಿಂಗ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದು ಏನಿದೆ ಫ್ಯಾಬ್ರಿಕ್ಕು ಡೌನ್ ಫ್ಯಾಬ್ರಿಕ್ಕು ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ನಾನಿವಾಗ ಬೇಕು ಅಂದರೆ ನೀವು ಆದರೂ ಅಷ್ಟೇ ನಾನಾದರೂ ಅಷ್ಟೇ ಅಂದರೆ ನೀವು ಬಾರ್ಡರ್ನ ಕೂಡ ಅಟ್ಯಾಚ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ನಾನು ಯಾವುದಕ್ಕೂ ಒಂದು ರೀತಿ ಲುಕ್ಕಾಗಿ ಕಾಣಿಸುತ್ತೆ ಅಂತ ಬಾರ್ಡರ್ ಕೂಡ ಅಟ್ಯಾಚ್ ಮಾಡಿಕೊಂಡೆ. ಸೊ ಬಾರ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆದ ನಂತರ ಈ ಥರ ನೋಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗ್ನ ನಾನು ಇಲ್ಲಿ 3 ಮೀಟರ್ಸ್ ಅಷ್ಟು ತೊಗೊಂಡಿದ್ದೀನಿ. ನೀವು ಲೈನಿಂಗ್ನ 4 ಮೀಟರ್ ಅಷ್ಟು ತೊಗೊಂಡ್ರೆ ನಾನು ಫಸ್ಟು ಮೇನ್ ಫ್ಯಾಬ್ರಿಕ್ ಹೇಗೆ ಅಟ್ಯಾಚ್ ಮಾಡಿದೆ ಸೇಮ್ ಅದೇ ಥರ ಕಟಿಂಗ್ ಮಾಡ್ಕೋಬೋದು. ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದಾಗೆ ನಾನು ಇಲ್ಲಿ 3 ಮೀಟರ್ ಅಷ್ಟು ತೊಗೊಂಡಿರೋದ್ರಿಂದ ಈ ಥರ ರಿಂಕಲ್ಸ್ ಇಟ್ಟು ನರಿಗೆಗಳನ್ನು ಕೊಟ್ಟು ನಾನಿಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೊಂದು ಸಾರಿ ಲೈನಿಂಗ್ನ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡಿ ಇವಾಗ ಲೈನಿಂಗ್ ಕೂಡ ಎರಡು ಸೈಡು ಅಟ್ಯಾಚಿಂಗ್ ಆಗಿದೆ. ಸೊ ಲೈನಿಂಗ್ ಅಟ್ಯಾಚಿಂಗ್ ಆದ ನಂತರ ಇವಾಗ ಏನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅದನ್ನ ಈ ಥರ ಕ್ಲೋಸ್ ಇಟ್ಕೊಂಡು ಉಲ್ಟಾ ಸೀದಾ ಇಟ್ಕೊಂಡು ಕ್ಲೀನಾಗಿ ನೋಡಿಕೊಂಡು ಎರಡೂ ಕೂಡ ಕ್ಲೀನಾಗಿ ಅಟ್ಯಾಚಿಂಗ್ ಮಾಡ್ಕೋಬೇಕು. ಸೊ ಇದು ಅಟ್ಯಾಚಿಂಗ್ ಆದ ನಂತರ ಹೇಗೆ ಕಾಣುತ್ತೆ ನೋಡೋಣ. ಇಲ್ಲಿ ನೋಡ್ಬೋದು. ಸೊ ಇವಾಗ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿಕೊಂಡು ನಾನು ವೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಸ್ಯಾರಿನ ಒಂದು ಓಲ್ಡ್ ಸ್ಯಾರಿನ ಕನ್ವರ್ಟು ಒಂದು ಅಂಬ್ರೆಲಾ ಆಗಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಈಸಿ. ಇದ್ರದ್ದು ವೀಡಿಯೋ ಗೊತ್ತಾಗಿಲ್ಲ ಅಂತಂದರೆ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವೀಡಿಯೋನ ಕ್ಲಿಯರಾಗಿ ಅಂದರೆ ಕಟ್ಟಿಂಗ್ ಒಂದು ಪಾರ್ಟು ಸ್ಟಿಚಿಂಗ್ ಒಂದು ಪಾರ್ಟು ಆ ಥರ ಮಾಡಿಕೊಡ್ತೀನಿ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಏನೇ ಡೌಟ್ಸ್ ಇದ್ದರೂ ಏನೇ ಪ್ರಾಬ್ಲಮ್ಸ್ ಇದ್ದರೂ ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.